ಕ್ವಾಡ್ ಕೂಟಕ್ಕೆ ಟ್ರಂಪ್ ಶಾಕ್. ಭಾರತಕ್ಕೆ ಬರಲ್ಲ ಎಂದ ಅಮೆರಿಕ ಅಧ್ಯಕ್ಷ. ಈಗೇನ್ ಮಾಡುತ್ತೆ ಚೀನಾ ಭಾರತ? ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ವಾರ್ ಈಗ ಊಹೆಗೂ ಮೀರಿದ ಹಂತಕ್ಕೆ ಹೋಗ್ತಿದೆ. ಉಭಯ ದೇಶಗಳ ಸಂಬಂಧ ದಿನದಿನಕ್ಕೂ ಹದಗೆಡ್ತಿದ್ದು, ಟ್ರಂಪ್ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಿದೆ. ರಷ್ಯಾ ಕಾರಣ ಕೊಟ್ಟು ಟ್ಯಾರಿಫ್ ಹೇರಿರೋ ಟ್ರಂಪ್ ಈಗ ಭಾರತಕ್ಕೆ ಬರೋಕೆ ನಿರಾಕರಣೆ ಮಾಡಿದ್ದಾರೆ. ನಾನು ಭಾರತಕ್ಕೆ ಕಾಲಿಡಲ್ಲ ಅಂತಿದ್ದಾರೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಟ್ರಂಪ್ಗೆ ಭಾರತಕ್ಕೆ ಬರೋ ಪ್ಲಾನ್ ಇಲ್ಲ. ಮೋದಿ ಮತ್ತು ಟ್ರಂಪ್ ನಡುವೆ ಸಂಬಂಧ ಹದಗೆಟ್ಟಿರೋದ್ರಿಂದ ಅವರು ಭಾರತಕ್ಕೆ ಬರ್ತಿಲ್ಲ ಅಂತ ಹೇಳಿದೆ. ಚೀನಾ ಜೊತೆಗೆ ಭಾರತ ಸಂಬಂಧ ವೃದ್ಧಿ ಮಾಡ್ಕೊತಿರೋ ನಡುವೆ ಪಾಕ್ ಮತ್ತು ಅಮೆರಿಕ ಒಟ್ಟಾಗ್ತಿರೋ ಹೊತ್ತಲ್ಲೇ ಟ್ರಂಪ್ರ ಸುದ್ದಿ ತೀವ್ರ ಸಂಚಲನ ಸೃಷ್ಟಿಸಿದೆ. ಭಾರತ ಹಾಗೂ ಅಮೆರಿಕ ಸಂಬಂಧ ನಿರ್ಣಾಯಕ ಘಟ್ಟಕ್ಕೆ ಬಂತ. ಟ್ರಂಪ್ ಮೋದಿ ಶಾಶ್ವತವಾಗಿ ದೂರಾಗ್ತಿದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಿದ್ರೆ ದಿಢೀರಂತ ಟ್ರಂಪ್ ಮೋದಿಯವರ ನಡುವೆ ಆಗಿರೋದೇನು? ಜೂನ್ 17ರ ಮಾತುಕತೆಯೇ ಇದಕ್ಕೆ ಕಾರಣನಾ? ಟ್ರಂಪ್ರ ಈ ಹುಚ್ಚಾಟದಿಂದ ಕ್ವಾಡ್ ಕೂಟ ಅಸ್ತಿತ್ವ ಕಳ್ಕೊಳ್ಳುತ್ತಾ? ಹಾಗೊಂದ್ ವೇಳೆ ಭಾರತ ಅಮೆರಿಕ ಎದುರು ಬದುರು ನಿಂತ್ರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಏನಾಗುತ್ತೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತಕ್ಕೆ ಟ್ರಂಪ್ ಪ್ರವಾಸ ರದ್ದು. ಅಮೆರಿಕ ಪತ್ರಿಕೆ ಸ್ಫೋಟಕ ವರದಿ. ಸ್ನೇಹಿತರೆ, ಐ ಲವ್ ಹಿಂದೂಸ್, ಐ ಲವ್ ಇಂಡಿಯಾ ಅಂತಿದ್ದ ಟ್ರಂಪ್ ಇತ್ತೀಚೆಗೆ ಭಾರತದ ಶತ್ರುವಿನ ಹಾಗೆ ನಡ್ಕೋತಿರೋದು, ಭಾರತ ಸತ್ತ ಆರ್ಥಿಕತೆ ಅಂತ ಹೇಳ್ತಿರೋದು ಉಭಯ ದೇಶಗಳ ನಡುವೆ ಸಂಬಂಧ ಹದಗೆಡಿಸಿತ್ತು. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಅಂತ್ಯ ಹಾಡ್ಬೋದು. ಟ್ರಂಪ್ ಭಾರತಕ್ಕೆ ಬಂದ ನಂತರ ಇದು ತಣ್ಣಗಾಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೀಗ ಆ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡೋ ಸುದ್ದಿ ಬರ್ತಿದೆ. ಟ್ರಂಪ್ ಭಾರತಕ್ಕೆ ಬರ್ತಿಲ್ಲ ಅಂತ ಅಮೆರಿಕದ ಖ್ಯಾತ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದ್ದು, ಅದರಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ದ ನೊಬೆಲ್ ಪ್ರೈಸ್ ಅಂಡ್ ಅ ಟೇಸ್ಟಿ ಫೋನ್ ಕಾಲ್, ಹೌ ದ ಟ್ರಂಪ್ ಮೋದಿ ರಿಲೇಶನ್ಶಿಪ್ ಅನ್ರಾವೆಲ್ಡ್ ಅನ್ನೋ ತಲೆಬರಹ ಕೊಟ್ಟು ಈ ಸುದ್ದಿ ಪ್ರಕಟಿಸಿದೆ. ಅದರ ಪ್ರಕಾರ ಈ ವರ್ಷದ ಅಂತ್ಯದಲ್ಲಿ ಭಾರತದಲ್ಲಿ ಕ್ವಾಡ್ ಸಭೆ ನಡೆಯಲಿದ್ದು, ಮೋದಿ ಅದರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ, ಜಪಾನಿನ ಪಿಎಂ ಕೂಡ ಅಲ್ಲಿಗೆ ಬರಬೇಕು. ಎಲ್ಲ ಅಂದ್ಕೊಂಡಂತಾಗಿದ್ರೆ ಟ್ರಂಪ್ ಕೂಡ ಬರ್ಬೇಕಿತ್ತು. ಕೆಲ ತಿಂಗಳುಗಳ ಹಿಂದೆ ಕೂಡ ಟ್ರಂಪ್ ತಾವು ಭಾರತಕ್ಕೆ ಬರೋದಾಗಿ ಮೋದಿಗೆ ಮಾತು ಕೊಟ್ಟಿದ್ರು. ಆದ್ರೀಗ ಆ ಪ್ಲಾನ್ ಅನ್ನೇ ಸ್ಕ್ರಾಪ್ ಮಾಡ್ತಿದ್ದಾರೆ. ಭಾರತಕ್ಕೆ ಭೇಟಿ ಕೊಡೋ ಯಾವ ಪ್ಲಾನ್ ಕೂಡ ಟ್ರಂಪ್ಗೆ ಇಲ್ಲ ಅಂತ ನ್ಯೂಯಾರ್ಕ್ ಟೈಮ್ಸ್ ಹೇಳಿದೆ. ಇದಕ್ಕೆ ಅನೇಕ ಕಾರಣಗಳನ್ನು ಉಲ್ಲೇಖಿಸಿದೆ. ಪಹಲ್ಗಾಮ್ ದಾಳಿಯಾದಾಗ ಟ್ರಂಪ್ ಭಾರತಕ್ಕೆ ಉಗ್ರ ವಿರೋಧಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಆದ್ರೆ ಮೇನಲ್ಲಿ ಭಾರತ ಪಾಕ್ ನಡುವೆ ಸಂಘರ್ಷ ಆದ ನಂತರ ಟ್ರಂಪ್ ಭಾರತದ ವಿಚಾರದಲ್ಲಿ ಭಿನ್ನವಾಗಿ ನಡ್ಕೊಂಡ್ರು. ಮೊದಲಿನಿಂದಲೂ ಭಾರತೀಯ ಅಕ್ರಮ ವಲಸಿಗರ ಬಗ್ಗೆ ಟ್ರಂಪ್ಗೆ ಅಸಮಾಧಾನ ಇತ್ತು. ಅಮೆರಿಕದ ಪ್ರತಿ 4 ವಿದೇಶಿ ವಿದ್ಯಾರ್ಥಿಗಳಲ್ಲಿ ಒಬ್ರು ಭಾರತೀಯ ವಿದ್ಯಾರ್ಥಿಗಳಿದ್ದು, ಅವರಿಗೆ ವೀಸಾ ನೀತಿ ಕಠಿಣಗೊಳಿಸಿರೋದು ಸಂಬಂಧಕ್ಕೆ ಪೂರಕವಾಗಿರಲಿಲ್ಲ. ಟ್ರಂಪ್ ಅವರ ಉನ್ನತ ಸಲಹೆಗಾರರಾದ ಸ್ಟೀಫನ್ ಮಿಲ್ಲರ್ ಭಾರತೀಯ ವಲಸಿಗರ ಬಗ್ಗೆ ಪದೇ ಪದೇ ಟ್ರಂಪ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ 2025ರ ಆರಂಭದಲ್ಲಿ ಮೋದಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ದಾಗ ಸಂಬಂಧ ಸುಧಾರಣೆಯ ಸೂಚನೆ ಸಿಕ್ಕಿತ್ತು. ಆದ್ರೆ ಭಾರತ ಪಾಕ್ ಕದನದ ನಂತರ ಟ್ರಂಪ್ ನಡೆಗೆ ಭಾರತ ವಿರೋಧ ಮಾಡಿತು. ಕೆನಡಾಗೆ ಮೋದಿಯವರು ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಟ್ರಂಪ್ ಮೋದಿಯವರಿಗೆ ಅಮೆರಿಕಾಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Stars ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ $88,500 ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪಾಕ್ ಜನರಲ್ ಅಸೀಂ ಮುನೀರ್ ಜೊತೆಗೆ ಮೋದಿ ಅವರಿಗೆ ಹ್ಯಾಂಡ್ ಶೇಕ್ ಮಾಡಿಸೋದು ಇದರ ಉದ್ದೇಶವಿರಬಹುದು. ಆದ್ರೆ ಮೋದಿಯವರು ಅಮೆರಿಕಾಗೆ ಬರಲಿಲ್ಲ. ಜೂನ್ 17ರಂದು ಟ್ರಂಪ್ ಮತ್ತು ಮೋದಿಯವರ ನಡುವೆ ಬಿಸಿ ಬಿಸಿ ಫೋನ್ ಸಂಭಾಷಣೆ ನಡೆಯಿತು. 35 ನಿಮಿಷಗಳ ಆ ಮಾತುಕತೆಯಲ್ಲಿ ಟ್ರಂಪ್ ಪ್ರಧಾನಿ ಮೋದಿಯವರ ಜೊತೆಗೆ, ನಾನು ಯುದ್ಧ ನಿಲ್ಲಿಸಿದ್ದೀನಿ, ನನಗೆ ಇದರಿಂದ ಹೆಮ್ಮೆಯಾಗ್ತಿದೆ. ಈಗಾಗಲೇ ಪಾಕಿಸ್ತಾನ ನನ್ನ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡ್ತಿದೆ ಅಂತ
ಟ್ರಂಪ್ ಮೋದಿಯವರ ಮುಂದೆ ಹೇಳಿದ್ರು. ಮೋದಿಯವರು ಕೂಡ ತನ್ನ ಹೆಸರನ್ನ ನೊಬೆಲ್ಗೆ ನಾಮಿನೇಟ್ ಮಾಡಬೇಕು ಅಂತ ಟ್ರಂಪ್ ಪರೋಕ್ಷವಾಗಿ ಡಿಮ್ಯಾಂಡ್ ಮಾಡಿದ್ರು. ಆದ್ರೆ ಮೋದಿಯವರು ಇದಕ್ಕೊಪ್ಲಿಲ್ಲ. ಅವರು ಕೋಪದಲ್ಲೇ ಕದನ ವಿರಾಮಕ್ಕೂ ಅಮೆರಿಕಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಹಿಂದೆಯೂ ಭಾರತ ಮಧ್ಯಸ್ಥಿಕೆ ಒಪ್ಪಿಲ್ಲ, ಈಗಲೂ ಒಪ್ಪೋದಿಲ್ಲ. ಅಂಥ ಯಾವ ಪ್ರಯತ್ನವನ್ನ ಭಾರತ ಸ್ವೀಕರಿಸಲ್ಲ. ಭಾರತ ಪಾಕಿಸ್ತಾನದ ನಡುವೆ ಮಾತುಕತೆಯಾಗಿ ಕದನ ವಿರಾಮವಾಗಿದೆ. ಇದರಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಪಾತ್ರ ಇಲ್ಲ ಅಂತ ಮೋದಿ ಟ್ರಂಪ್ಗೆ ಸ್ಪಷ್ಟಪಡಿಸಿದ್ರು. ಇದು ಟ್ರಂಪ್ ಕೋಪಕ್ಕೆ ಕಾರಣವಾಗಿದೆ ಅಂತ ಮಹತ್ವದ ಮಾಹಿತಿ ಹೊರಹಾಕಿದೆ. ಅಲ್ಲದೆ ಈ ಮಾತುಕತೆಯ ನಂತರ ಟ್ರಂಪ್ ಬಹಿರಂಗವಾಗಿ ಕದನ ವಿರಾಮದ ಬಗ್ಗೆ ಮಾತನಾಡಿದ್ರು. ಪಾಕ್ನಲ್ಲಿ ತೈಲ ಇದೆ ಅಂತ ಭಾರತವನ್ನ ಕೆಣಕಿದ್ರು. ನಂತರ ಟ್ಯಾರಿಫ್ ನೆಗೋಸಿಯೇಷನ್ ಟೈಮಲ್ಲಿ ಭಾರತದ ನಡೆಯಿಂದ ಟ್ರಂಪ್ ಫ್ರಸ್ಟ್ರೇಟ್ ಆದ್ರು. ಟ್ರಂಪ್ ಸಾಕಷ್ಟು ಸಲ ಮೋದಿಯವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಮೋದಿಯವರು ಈ ಮಾತುಕತೆಗೆ ಒಪ್ಪಿಲ್ಲ. ಈಗಾಗಲೇ 50% ಟ್ಯಾರಿಫ್ ಜಾರಿಯಾಗಿದೆ. ಮುಂದೆ ಭಾರತದಲ್ಲಿ ಕ್ವಾಡ್ ಸಭೆ ನಡೆಯಲಿದ್ದು ಟ್ರಂಪ್ ಭಾರತಕ್ಕೆ ಹೋಗ್ಬೇಕಿತ್ತು. ಆದ್ರೆ ಟ್ರಂಪ್ ಅಂತ ಯಾವುದೇ ಪ್ಲಾನ್ ಹಾಕೊಂಡಿಲ್ಲ. ಅವರ ಮುಂದೆ ಅಂತ ಆಯ್ಕೆ ಇಲ್ಲ ಅಂತ ನ್ಯೂಯಾರ್ಕ್ ಟೈಮ್ಸ್ ಹೇಳಿದೆ. ಅಲ್ಲದೆ ಟ್ರಂಪ್ರ ಒಡನಾಡಿಗಳು ಭಾರತವನ್ನ ಅಹಂಕಾರಿ ಅಂತ ಕರೀತಿದ್ದು, ಯುಕ್ರೇನ್ ಯುದ್ಧವನ್ನ ಮೋದಿ ಯುದ್ಧ ಅಂತ ಕರೆದಿದ್ದಾರೆ. ಮೋದಿಯವರು ತಮ್ಮ ದಶಕಗಳ ಹಳೆಯ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ಅನ್ನ ಮರು ಆರಂಭಿಸಿದ್ದಾರೆ. ಈಗ ಚೀನಾಗೂ ಭೇಟಿ ಕೊಡ್ತಿದ್ದಾರೆ. ಇದು ಟ್ರಂಪ್ರ ನೊಬೆಲ್ ಕನಸು ಮತ್ತು ಟ್ಯಾರಿಫ್ನ ಪರಿಣಾಮ ಇರಬಹುದು ಅಂತ ನ್ಯೂಯಾರ್ಕ್ ಟೈಮ್ಸ್ ವಿಶ್ಲೇಷಣೆ ಮಾಡಿದೆ. ಸ್ನೇಹಿತರೆ, ಸದ್ಯ ಇದರ ಬಗ್ಗೆ ಎರಡೂ ಸರ್ಕಾರಗಳಿಂದ ಅಧಿಕೃತವಾಗಿ ಏನೂ ಸ್ಟೇಟ್ಮೆಂಟ್ ಬಂದಿಲ್ಲ. ಆದ್ರೆ ಭಾರತದಲ್ಲಿರೋ ರಾಯಭಾರ ಕಚೇರಿ ಟ್ರಂಪ್ ಭಾರತ ಭೇಟಿಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದೆ. ಹೀಗಾಗಿ ಚೀನಾ ಜೊತೆಗೆ ಭಾರತ ಹೆಚ್ಚಾಗಿ ಗುರುತಿಸಿಕೊಳ್ತಿರೋದು ರಷ್ಯಾದ ತೈಲ ಖರೀದಿ ಮತ್ತು ಮೋದಿ ಟ್ರಂಪ್ ನಡುವೆ ಬಿಗುವಿನ ವಾತಾವರಣ ಇರೋದ್ರಿಂದ ಟ್ರಂಪ್ ಭಾರತ ಭೇಟಿ ಬಹುತೇಕ ಅಸಾಧ್ಯ ಅಂತಲೇ ಬಣ್ಣಿಸಲಾಗ್ತಿದೆ. ಹಾಗಿದ್ರೆ ಕ್ವಾಡ್ ಕಥೆ ಏನು? ಈಗ ಟ್ರಂಪ್ ಮತ್ತು ಭಾರತದ ನಡುವಿನ ಈ ಉದ್ವಿಗ್ನತೆಯಿಂದ ಕ್ವಾಡ್ ಭವಿಷ್ಯದ ಬಗ್ಗೆ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಈ ಕ್ವಾಡ್ ಅನ್ನೋದು ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಭಾರತ ಸೇರಿ ನಿರ್ಮಾಣ ಮಾಡ್ಕೊಂಡಿರೋ ಗುಂಪು. ಚೀನಾವನ್ನ ಕಟ್ಟಿಹಾಕೋ ಸಲುವಾಗಿ 2007ರಲ್ಲಿ ಇದನ್ನ ರಚನೆ ಮಾಡಲಾಗಿತ್ತು. ತುಂಬಾ ಹಿಂದೆ ರಚನೆಯಾಗಿದ್ರೂ 10 ವರ್ಷ ಯಾವುದೇ ಪ್ರಯೋಜನ ಇರಲಿಲ್ಲ. ಹೀಗಾಗಿ 2017ರಲ್ಲಿ ಮತ್ತೆ ಇದನ್ನ ರೀಎಸ್ಟಾಬ್ಲಿಷ್ ಮಾಡಲಾಯಿತು. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಉಪಟಳ ತಡೆಯೋಕೆ ಅಂತ ಟ್ರಂಪ್ ಅವರೇ ಇದನ್ನ ಮುಂದೆ ನಿಂತು ಜೀವ ಕೊಟ್ಟಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿತ್ತು. ಇದನ್ನ ನ್ಯಾಟೋ ಥರದ ಮಿಲಿಟರಿ ಕೂಟ ಮಾಡೋಕೆ ಅಮೆರಿಕ, ಜಪಾನ್ಗಳು ಪ್ರಯತ್ನ ಪಟ್ಟಿದ್ವು. ಆದ್ರೆ ಭಾರತ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಚೀನಾವನ್ನ ಸಂಪೂರ್ಣವಾಗಿ ಶತ್ರುವಾಗಿ ನೋಡೋದು ಬೇಡ ಅನ್ನೋದು ಭಾರತದ ನಿಲುವಾಗಿತ್ತು. ಹೀಗಾಗಿ ಕ್ವಾಡ್ ಅನ್ನ ಒಂದು ವ್ಯಾಪಾರಿ ಮತ್ತು ಸ್ಟ್ರಾಟಜಿಕ್ ಕೂಟಕ್ಕಷ್ಟೇ ಸೀಮಿತ ಮಾಡಲಾಗಿತ್ತು. ಆದ್ರೂ ಎಲ್ಲರ ನಡುವೆ ಮಿಲಿಟರಿ ಅಭ್ಯಾಸ ನಡೀತಿತ್ತು. ಸಾಕಷ್ಟು ಒಪ್ಪಂದಗಳಾಗಿದ್ವು. ಈ ಕಾರಣಕ್ಕೇನೆ ಚೀನಾ ಕ್ವಾಡ್ ತನಗೆ ಎದುರಾಗ್ತಿರೋ ದೊಡ್ಡ ಬೆದರಿಕೆ ಅಂತ ಬಹಿರಂಗವಾಗಿ ಹೇಳ್ತಿತ್ತು. ಆದ್ರೀಗ ಅದೇ ಸಭೆಗೆ ಟ್ರಂಪ್ ಹಿಂದೇಟು ಹಾಕ್ತಿರೋದು ಕ್ವಾಡ್ನ ಜೀವಂತಿಕೆ ಬಗ್ಗೆ ಅನುಮಾನ ಮೂಡಿಸಿದೆ. ಮೋದಿಯವರು ಚೀನಾಗೆ ಭೇಟಿ ಕೊಡ್ತಾರೆ ಅಂದಾಗ್ಲೇ ಕ್ವಾಡ್ ವೀಕ್ ಆಗುತ್ತೆ ಅನ್ನೋ ಅಭಿಪ್ರಾಯ ಬಂದಿತ್ತು. ಆದ್ರೆ ಚೀನಾಗೆ ಹೋಗೋ ಮೊದಲು ಮೋದಿ ಜಪಾನ್ಗೆ ಭೇಟಿ ಕೊಟ್ಟಿದ್ದು ಕ್ವಾಡ್ ಗುಂಪಿಗೂ ಒಂದು ಮೆಸೇಜ್ ಕೊಟ್ಟಂತಿತ್ತು. ತಾವು ಚೀನಾ ಜೊತೆಗೆ ಎಷ್ಟೇ ಸಂಬಂಧ ಹೊಂದಿದ್ರೂ ಕ್ವಾಡ್ ದೇಶಗಳ ಜೊತೆಗೂ ನಾವು ರಿಲೇಷನ್ ಮೇಂಟೈನ್ ಮಾಡ್ತೀವಿ ಅನ್ನೋ ಸಂದೇಶವನ್ನ ಭಾರತ ಕೊಟ್ಟಿತ್ತು. ಆದ್ರೆ ಟ್ರಂಪ್ ಕಡೆಯಿಂದ ಈ ಸುದ್ದಿ ಬರ್ತಿರೋದು ಜಾಗತಿಕ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಚೀನಾ ವಿರುದ್ಧದ ಕ್ವಾಡ್ ಲಟಲಟ ಅನ್ನೋಕೆ ಶುರುವಾಯ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕೂಟ ಹೋದ್ರೆ ಏನಾಗತ್ತೆ? ಸ್ನೇಹಿತರೆ, ಇದುವರೆಗೆ ಕ್ವಾಡ್ ಕೂಟದಲ್ಲಿ ಭಾರತವನ್ನ ಬಹು ಮುಖ್ಯವಾದ ಸದಸ್ಯ ಅಂತ ಪರಿಗಣಿಸಲಾಗ್ತಿತ್ತು. ಆದ್ರೆ ಅಂತ ಭಾರತವೇ ಚೀನಾಗೆ ಕ್ಲೋಸ್ ಆದ್ರೆ ಕ್ವಾಡ್ ಕೂಟಕ್ಕೆ ಅರ್ಥವೇ ಇಲ್ಲದಂತಾಗುತ್ತೆ. ಆಗ್ಲೇ ಹೇಳ್ದಾಗೆ ಈ ಕೂಟ ರಚನೆಯಾಗಿದ್ರೂ ಸಾಕಷ್ಟು ವರ್ಷಗಳ ಕಾಲ ಜೀವಂತ ಇರಲಿಲ್ಲ. ಸೊ ಈಗ ನಾನಾ ಕಾರಣ ಕೊಟ್ಟು ಟ್ರಂಪ್ ಈ ಕೂಟದಿಂದ ಹಿಂದೆ ಸರಿದ್ರೆ ಅದು ಈ ಭಾಗದಲ್ಲಿ ದೊಡ್ಡ ಜಿಯೋಪಾಲಿಟಿಕ್ಸ್ ಬದಲಾವಣೆಗೆ ಕಾರಣವಾಗುತ್ತೆ. ಚೀನಾ ವಿರುದ್ಧ ನಿಂತಿದ್ದ ಈ ಕೂಟದ ಉದ್ದೇಶ ದುರಾಂತ್ಯವಾಗಲಿದೆ. ಇಲ್ಲಿ ಟ್ರಂಪ್ ಇದನ್ನ ಮಾಡೋದು ಸಾಧ್ಯನಾ ಅಂತ ಅನಿಸ್ಬೋದು. ಆದ್ರೆ ಸ್ನೇಹಿತರೆ, ಟ್ರಂಪ್ ಅಧ್ಯಕ್ಷರಾದ ನಂತರ ಇಂಥ ಸಾಕಷ್ಟು ಕೂಟಗಳಿಂದ, ಒಪ್ಪಂದಗಳಿಂದ ಹೊರಬಂದಿದ್ದಾರೆ. ಹಿಂದೆ
ಇರಾನ್ ಜೊತೆಗೆ ಮಾಡ್ಕೊಂಡಿದ್ದ ಅತಿ ಮುಖ್ಯ ಅಣು ಒಪ್ಪಂದದಿಂದಲೂ ಆತ ಹೊರಬಂದಿದ್ರು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ, ಯುನೆಸ್ಕೋದಿಂದ, ಪ್ಯಾರಿಸ್ ಅಗ್ರಿಮೆಂಟ್ನಿಂದಲೂ ಹೊರಬಂದಿದ್ದಾರೆ. ಸೊ ಅನ್ಪ್ರೆಡಿಕ್ಟೇಬಲ್ ಮತ್ತು ಮಹಾನ್ ಸ್ವಾರ್ಥಿ ನಾಯಕ ಟ್ರಂಪ್ ಮುಂದೇನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೇನಾದ್ರೂ ಟ್ರಂಪ್ ಅತಿರೇಕದಲ್ಲಿ ನಡ್ಕೊಂಡ್ರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಮೊದಲಿಗೆ ಚೀನಾಗೆ ಇರೋ ದೊಡ್ಡ ಬೆದರಿಕೆ ಕಡಿಮೆಯಾಗಿ ಭಾರತ ಮತ್ತೆ ಕಟ್ಟುನಿಟ್ಟಾದ ತಟಸ್ಥ ದೇಶ ಅನ್ನೋ ಸ್ಥಾನಕ್ಕೆ ಬರ್ಬೋದು. ಹಾಗೆ ಭಾರತದ ಸಹಕಾರ ಇಲ್ಲದೆ ಇದ್ರೆ ಅಮೆರಿಕದ ಪ್ರಭಾವ ಕಡಿಮೆಯಾಗುತ್ತೆ. ಇನ್ನು ಕಾಲಕ್ರಮೇಣ ಅಮೆರಿಕ ಕೂಡ ಭಾರತನ ಅನುಮಾನದ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಬಹುದು. ಉಭಯ ದೇಶಗಳ ರಾಜತಾಂತ್ರಿಕ ನಂಬಿಕೆ ಮತ್ತು ಸೇನಾ ಸಹಯೋಗ ದುರ್ಬಲಗೊಳ್ಳುತ್ತೆ. ಭಾರತ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದನ್ನ ಅಮೆರಿಕ ಕಡಿಮೆ ಮಾಡಬಹುದು, ಇಲ್ವೋ ನಿಲ್ಲಿಸಲೂಬಹುದು. ಮಲ್ಬಾರ್ನಂತ ಜಂಟಿ ಸೇನಾಭ್ಯಾಸಗಳೆಲ್ಲ ನಿಂತೋಗ್ಬಹುದು. ಅತ್ತ ಭಾರತದ ಮೇಲಿನ ಅಮೆರಿಕ ಹೂಡಿಕೆನೂ ಕುಸಿಯೋ ಸಾಧ್ಯತೆ ಇದೆ. ಜಪಾನ್, ಆಸ್ಟ್ರೇಲಿಯಾ, ಸೌತ್ ಕೊರಿಯಾ ಮತ್ತು ಆಸಿಯಾನ್ ದೇಶಗಳತ್ತ ಅಮೆರಿಕ ವಾಲಿ ಸಂಬಂಧ ಬಲಿಷ್ಠಗೊಳಿಸಬಹುದು. ಹೀಗಾಗಿ ಟ್ರಂಪ್ರ ಕುರಿತ ಈ ಸುದ್ದಿ ತೀವ್ರ ಕುತೂಹಲ ಮೂಡಿಸಿದೆ. ಸದ್ಯ ಮುಂದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಮೋದಿಯವರು ಹೋಗ್ಬೋದು ಅಂತ ಹೇಳಲಾಗ್ತಿದೆ. ಹಾಗೇನಾದ್ರೂ ಮೋದಿಯವರು ಅಮೆರಿಕಾಗೆ ಹೋದ್ರೆ ಈ ಉದ್ವಿಗ್ನತೆ ಸ್ವಲ್ಪ ಕಮ್ಮಿಯಾಗೋ ಚಾನ್ಸ್ ಇರುತ್ತೆ. ಆದ್ರೆ ಒಂದ್ ವೇಳೆ ಅದು ಸಾಧ್ಯವಾಗದೆ ಭಾರತ ಅಮೆರಿಕ ಸಂಬಂಧ ಹೀಗೆ ಬಿಸಿಯಾಗ್ತಾ ಹೋದ್ರೆ ಸಂಬಂಧ ಇನ್ನಷ್ಟು ಹದಗೆಡೋ ಚಾನ್ಸ್ ಇರುತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.